ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಇನ್ನೊಂದು ಹೊಸದಾದ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ತಂದಿದ್ದೀನಿ ಫ್ರೆಂಡ್ಸ್. ಯಾವುದಪ್ಪ ಅಂದರೆ ನನ್ನ ಥಂಬ್ನೇಲ್ ನೋಡಿ ನಿಮ್ಗೆ ಗೊತ್ತಾಗಿರ್ಬೋದು, ನಾವು ಯಾವುದೋ ಒಂದು ಜಾತ್ರೆಗೆ ಹೋಗಿದ್ದೀವಿ ಅಂತ. ಸೊ ಬೆಕ್ಕಿನಕೇರಿ ಅನ್ನೋ ಒಂದು ಗ್ರಾಮ ಬೆಳಗಾವಿಯಲ್ಲಿದೆ. ಸೊ ಆ ಗ್ರಾಮದಲ್ಲಿ ಒಂದು 66 ವರ್ಷಗಳ ನಂತರ ಲಕ್ಷ್ಮೀ ದೇವಿಯ ಜಾತ್ರೆಯನ್ನು ನಡೆದಿದೆ ಫ್ರೆಂಡ್ಸ್. ನೋಡಿ ಯಾವ ರೀತಿಯಾಗಿ ಇದು ಮೇನ್ ಎಂಟ್ರೆನ್ಸನ್ನು ಯಾವ ರೀತಿಯಾಗಿ ಅವರು ಅಲಂಕರಿಸಿದ್ದಾರೆ. ಹಾಗೆ ದೇವಿಗೂ ಕೂಡ ನೋಡಿ ಯಾವ ರೀತಿಯಾಗಿ ಅಲಂಕಾರ ಮಾಡಿದ್ದಾರೆ ಅಂತ ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಜಾತ್ರೆ ಮಾಡಿದ್ದಾರೆ ಫ್ರೆಂಡ್ಸ್. ಹಾಗೆ ಲಕ್ಷ್ಮೀ ದೇವಿ ಕೂಡ ಮುಖವನ್ನು ನೋಡ್ತಾ ಇದ್ದರೆ ಅಷ್ಟು ಮನಸ್ಸು ತಲ್ಲೀನ ಆಗುತ್ತೆ ಫ್ರೆಂಡ್ಸ್. ಹಾಗೆ ದೇವಿ ಮೂರ್ತಿ ನೋಡಿದರೆ ನೀವು ಸಾಕ್ಷಾತ್ ಲಕ್ಷ್ಮೀ ದೇವಿನೇ ಕಾಣಿಸ್ತಾ ಇದ್ದಾಳೆ, ಆ ರೀತಿಯಾಗಿ ಕಾಣ್ತಾ ಇತ್ತು ಫ್ರೆಂಡ್ಸ್. ಈ ರೀತಿಯಾಗಿ ನೋಡಿ ಸುತ್ತಮುತ್ತಲೂ ಎಲ್ಲ ಈ ರೀತಿಯಾಗಿ ಅಲಂಕಾರವನ್ನು ಮಾಡಿದರು ಫ್ರೆಂಡ್ಸ್. ಹಾಗೆ ನಾವು ಮುಂದೆ ಮತ್ತೆ ಎಲ್ಲ ದೇವರಿಗೆ ದರ್ಶನವನ್ನು ಪಡ್ಕೊಂಡು ಹಾಗೆ ಮುಂದೆ ಹೊರಗಡೆ ಬಂದ್ವಿ. ಅಲ್ಲೂ ಕೂಡ ಒಂದು ಈ ರೀತಿಯಾಗಿ ದೇವರ ಪೂಜೆಯನ್ನು ಮಾಡಿ ಸಾಕಷ್ಟು ವಿಧಿವಿಧಾನಗಳಿಂದ ಜಾತ್ರೆಯನ್ನು ನೆರವೇರಿಸಿದರು ಫ್ರೆಂಡ್ಸ್. ಸೊ ಹಾಗೆ ನೋಡಿ ಈ ರಥ ಇದೇನು ಕಾಣಿಸ್ತಿದೆ ಅಲ್ಲ, ಈ ರಥದಲ್ಲಿ ಲಕ್ಷ್ಮೀ ದೇವಿಯ ಮೆರವಣಿಗೆಯನ್ನು ಮಾಡಿದರು ಫ್ರೆಂಡ್ಸ್. ಹಾಗೆ ಮುಂದೆ ಇಲ್ಲಿ ಸಾಕಷ್ಟು ಜಾತ್ರೆ ಅಂದರೆ ನಿಮಗೆ ಎಲ್ಲ ಆಟ ಸಾಮಾನುಗಳು, ಏನು ಡೆಕೋರೇಟಿವ್ ಪರ್ಪಸ್ ಯೂಸ್ ಮಾಡುವಂಥ ವಸ್ತುಗಳು, ಸಮ್ ಗೇಮ್ಸು, ಸಾಕಷ್ಟು ಪ್ರಕಾರದ ವಸ್ತುಗಳನ್ನು ನಾವು ಜಾತ್ರೆಯಲ್ಲಿ ಕಾಣ್ಬೋದು. ಅದೇ ರೀತಿಯಾಗಿ ಇಲ್ಲೂ ಕೂಡ ಬಂದಿತ್ತು ಫ್ರೆಂಡ್ಸ್. ಇದು ನೋಡಿ ಪೂರ್ತಿ ಮಣ್ಣಿನಿಂದ ಮಾಡಿರುವಂತಹ ಡೆಕೋರೇಟಿವ್ ಐಟಮ್ಸ್ಗಳಿದ್ದು. ಹಾಗೆ ಮುಂದೆ ಹೋಗ್ತಾ ನೋಡಿ ಇಲ್ಲಿ ಸಾಕಷ್ಟು ಗೇಮಿಂಗ್ ಆ್ಯಕ್ಟಿವಿಟೀಸ್ಗಳು ಕೂಡ ನಡೀತಾ ಇದ್ವು ಫ್ರೆಂಡ್ಸ್. ಸಾಕಷ್ಟು ಬಗೆಯ ಗೇಮ್ಸ್ಗಳು ಇದ್ವು ಫ್ರೆಂಡ್ಸ್. ಇಲ್ಲಿ ನೋಡಿ ಯಾವ ರೀತಿಯಾಗಿ ಮಕ್ಕಳಂತೂ ಫುಲ್ ಈ ರೀತಿ ಗೇಮ್ಸ್ ಮಕ್ಕಳು ಎಂಜಾಯ್ ಮಾಡಲಿಕ್ಕೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಹಾಗೆ ನೋಡಿ ಇಲ್ಲಿ ಎಷ್ಟು ಪ್ರಕಾರದ ಅಂದರೆ ನಾನು ಎಲ್ಲ ಸಣ್ಣ ಸಣ್ಣ ಗ್ಲಿಮ್ಸಸನ್ನು ತೊಗೊಂಡಿದ್ದೀನಿ. ಅಂದರೆ ಜಾತ್ರೆಯಲ್ಲಿ ಯಾವ ರೀತಿ ಏನೇನೆಲ್ಲ ಬಂದಿತ್ತು ಅಂತ ನಿಮಗೆ ತೋರಿಸ್ಲಿಕ್ಕೋಸ್ಕರ ನಾನು ಎಲ್ಲ ಗ್ಲಿಮ್ಸ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆ ಮುಂದೆ ನಾನು ಗ್ರಾಮದಲ್ಲಿ ಅಂದರೆ ಆ ಬೆಕ್ಕಿನಕೇರಿ ಏನು ವಿಲೇಜ್ ಇದೆ ಅಲ್ಲ, ಅಲ್ಲಿ ಪ್ರತಿಯೊಬ್ಬರ ಮನೆಯನ್ನು ಕೂಡ ಅಷ್ಟು ಚೆನ್ನಾಗಿ ಅಂದರೆ ಸುಣ್ಣ ಬಣ್ಣ ಎಲ್ಲ ಬಳಿದು ಚೆನ್ನಾಗಿ ಲೈಟಿಂಗ್ಸ್ ಥರ ಎಲ್ಲ ಹಾಕಿ ಒಂದು ರೀತಿಯಾಗಿ ಮದುವೆ ಮನೆ ಥರನೇ ಅದನ್ನು ಡೆಕೋರೇಟ್ ಮಾಡಿ ಸಜ್ಜುಗೊಳಿಸಿದ್ರು ಮನೆ ಎಲ್ಲ. ಅಂದರೆ ಲಕ್ಷ್ಮೀ ದೇವಿ ಜಾತ್ರೆ ಒಂಥರ ಅಂದರೆ ಎಲ್ಲ ಊರಿನ ಮನೆಯವರು ಎಲ್ಲರಿಗೂ ಅದು ಒಂಥರ ಮನೆಯಲ್ಲಿ ಮದುವೆ ಕಾರ್ಯಕ್ರಮ ಇದ್ದ ಹಾಗೆ ಇತ್ತು ಫ್ರೆಂಡ್ಸ್. ಆ ರೀತಿಯಾಗಿ ಜನ ಅಷ್ಟು ಚೆನ್ನಾಗಿ ಲಕ್ಷ್ಮೀ ದೇವಿಗೆ ಜಾತ್ರೆಯನ್ನು ನೆರವೇರಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಾಗೆ ಪ್ರತಿಯೊಬ್ಬರು ತಮ್ಮ ಯಾರು ರಿಲೇಟಿವ್ಸ್ ಇರ್ತಾರಲ್ಲ ಫ್ರೆಂಡ್ಸ್, ಅವರೆಲ್ಲರಿಗೂ ಅವರು ಜಾತ್ರೆಯ ಸಲುವಾಗಿ ಮನೆಗೆ ಊಟಕ್ಕೆ ಆಮಂತ್ರಣ ನೀಡ್ತಾರೆ ಫ್ರೆಂಡ್ಸ್. ಹಾಗೆ ಪ್ರತಿದಿನ ಅಂದರೆ ಜಾತ್ರೆ ಎಷ್ಟು ದಿನ ಇರುತ್ತೋ ಅಷ್ಟು ದಿನದವರೆಗೂ ಅವರು ತಮ್ಮ ಗೆಸ್ಟ್ಗಳನ್ನು ಕರೆದು ಅವರಿಗೆ ಬಾಯಿ ಸಿಹಿ ಅಥವಾ ಮಾಡಿಸಿ ಊಟವನ್ನು ಕೊಟ್ಟು ಕಳಿಸ್ತಾರೆ ಫ್ರೆಂಡ್ಸ್. ಹಾಗೆ ನಾವು ನೋಡಿ ನನಗೆ ಅಂದರೆ ಊರಿನ ನಾನು ವಾತಾವರಣ ನೋಡಿ ನಿಮಗೆ ಹೇಳಿದೆ ಫ್ರೆಂಡ್ಸ್, ನನಗೆ ಅನಿಸಿದ್ದ ಎಕ್ಸ್ಪೀರಿಯನ್ಸ್. ಹಾಗೆ ಮುಂದೆ ನೋಡಿ ಇಲ್ಲಿ ಸಾಕಷ್ಟು ಮತ್ತು ಎಲ್ಲ ಸ್ಟೇಷ್ನರಿ ಐಟಮ್ಸು, ಚಿಕ್ಕ ಮಕ್ಕಳ ಟಾಯ್ಸು ಮತ್ತು ಹಾಗೆ ಸಾಕಷ್ಟು ಐಟಮ್ಸ್ಗಳಿದ್ವು. ಜನ ಕೂಡ ಸ್ವಲ್ಪ ನಾವು ಎಂಡಿಗೆ ಹೋಗಿದ್ದಕ್ಕೆ ಅಷ್ಟು ಜನ ಏನು ಕಡಿಮೆ ಇದ್ದರು. ಸೊ ನಮಗೂ ಎಲ್ಲ ಸ್ವಲ್ಪ ಕ್ಲಿಯರಾಗಿ ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡಲಿಕ್ಕೆ ಆಯಿತು ಫ್ರೆಂಡ್ಸ್. ಅಥವಾ ಜಾಸ್ತಿ ಜನ ಇದ್ದರೆ ಇಷ್ಟು ಕ್ಲೋಸಪ್ಪಿಂದ ವೀಡಿಯೋ ತೆಗಿಲಿಕ್ಕೆ ಆಗ್ತಿರಲಿಲ್ಲ. ಸೊ ಆದಷ್ಟು ನಾವು ಇಷ್ಟು ತೊಗೊಂಡಿದ್ದೀವಿ ಫ್ರೆಂಡ್ಸ್. ಇಲ್ಲಿ ನೋಡಿ ಯಾವ ರೀತಿಯಾಗಿ ಸಾಕಷ್ಟು ಬಗೆಯ ಬ್ಯಾಗ್ಸ್ಗಳಿದ್ವು. ಹಾಗೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಚಿಕ್ಕ ಮಕ್ಕಳ ಟಾಯ್ಸ್ಗಳಿದ್ವು. ಅಷ್ಟೇ ಅಲ್ಲದೆ ಏನು ಸ್ಟೇಷ್ನರಿ ಇರ್ತಾವಲ್ಲ, ಹೆಣ್ಮಕ್ಳಿಗೆ ಸ್ಟೇಷ್ನರಿ ಐಟಮ್ಸ್ ಏನಿದ್ದಾವೆ ಎಲ್ಲ ಅವು ಕೂಡ ಎಲ್ಲ ಬಂದಿದ್ದು. ಕ್ಲಿಪ್ಸು, ಬ್ಯಾಂಗಲ್ಸು. ನಾನು ಕೂಡ ಬ್ಯಾಂಗಲ್ಸ್, ಜಾತ್ರೆ ಅಂದರೆ ಬ್ಯಾಂಗಲ್ಸ್ ಒಂದು ಹೆಚ್ಚಿನ ಪ್ರಾಮುಖ್ಯತೆ ಇರುತ್ತಲ್ವ. ಸೊ ನಾನು ಬ್ಯಾಂಗಲ್ಸ್ ತೊಗೊಂಡೆ ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು ಬ್ಯಾಂಗಲ್ ಕಲೆಕ್ಷನ್. ಈ ರೀತಿ ನೋಡಿ ಕೀ ಚೈನು, ಸಾಕಷ್ಟು ಅಲ್ಲಿ ಬೇರೆ ಬೇರೆ ವೆರೈಟೀಸ್
ಐಟಮ್ಸ್ಗಳು ಬಂದಿದ್ವು ಫ್ರೆಂಡ್ಸ್, ಸಾಕಷ್ಟು ಇದ್ವು. ಸೊ ನನಗೆ ಯಾವುದು ಒಳ್ಳೆಯದನ್ನಿಸ್ತು ಅದನ್ನು ನಾನು ಪರ್ಚೇಸ್ ಮಾಡಿಕೊಂಡು ಬಂದೆ ಫ್ರೆಂಡ್ಸ್. ಹಾಗೆ ಜಾತ್ರೆ ಅಂದರೆ ಅಲ್ಲಿ ಒಂದು ಫುಡ್ ಸ್ಟಾಲ್ಗಳು ಕೂಡ ಇದ್ವು ಫ್ರೆಂಡ್ಸ್. ಈ ರೀತಿಯಾಗಿ ನೋಡಿ, ಇಲ್ಲಿ ರಿಂಗ್ಸ್ ಕಲೆಕ್ಷನ್ ಇತ್ತು. ಹಾಗೆ ಈ ರೀತಿಯಾಗಿ ಯುಟೆನ್ಸಿಲ್ಸ್ ಎಲ್ಲ ಇದ್ವು, ಮತ್ತು ಬ್ಯಾಂಗಲ್ಸು, ಈ ರೀತಿಯಾಗಿ ಮನೆ ಬಾಗಿಲಿಗೆ ಹಾಕುವ ತೋರಣಗಳು, ಸಾಕಷ್ಟು ಐಟಮ್ಸ್ಗಳಿದ್ವು. ಸೊ ನಾನು ಎಲ್ಲ ಡೀಟೇಲಾಗಿ ವಿಡಿಯೋದಲ್ಲಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಅಂದರೆ ಈ ಜಾತ್ರೆ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ ಕೇಸ್ ಏನಾದರೂ ನಿಮಗೆ ನನ್ನ ಚಾನಲ್ ಬಗ್ಗೆ ಏನಾದರೂ ಕ್ವಾಲಿಟಿ ಅಥವಾ ವೀಡಿಯೋಸ್ ಕಂಟೆಂಟ್ ಬಗ್ಗೆ ಅಥವಾ ಏನಾದರೂ ಇಂಪ್ರೂವ್ಮೆಂಟ್ ಮಾಡಲಿಕ್ಕಿದ್ರೆ ಅದನ್ನು ಕೂಡ ನೀವು ಸಜೆಷನ್ ಅಂತ ಒಂದು ತಿಳ್ಕೊಂಡು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಹಾಗೂ ನನ್ನ ಎಲ್ಲ ವೀಡಿಯೋಸ್ಗೆ ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಇದೇ ರೀತಿ ನನ್ನ ಎಲ್ಲ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋ ಇನ್ನೂ ಒಂದು ಬೆಟರ್ ಕಂಟೆಂಟ್ ಒಂದಿಗೆ ಬರ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.